ಹಾಯ್ ಹಲೋ ಫ್ರೆಂಡ್ಸ್. ನಾವು ಇವತ್ತು ಏನು ಮಾಡ್ತಾಯಿದ್ದೀರಿ ಅಂದರೆ ಮಳೆ ಬೀಳ್ತು ಅಂದ್ಬಿಟ್ಟು ಸರಿ ಹೊಲ ಬಿತ್ಬಿಡೋಣ ಅಂದ್ಬಿಟ್ಟು ಸ್ವಲ್ಪ ನಮ್ಮದು ಇಲ್ಲೇ ಮನೆ ಹತ್ರ ಇತ್ತು. ಹಾಗೆ ಪಕ್ಕದವರು ಅವರು ಇದು ಮಾಡ್ತಾಯಿದ್ರು, ಅವರು ಬಿತ್ತಾಯಿದ್ರು. ಹಾಗೆ ನಮ್ಮದು ಹಸು ಇಲ್ಲಿಲ್ವಲ್ಲ, ದನ ಇಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇದಕ್ಕೆ ನಾನು ನಮ್ಮಪ್ಪ ಹೋಗಿ ನಾವು ಮುಯ್ಯಾಳು ಮಾಡಿ ನಾನು ನಮ್ಮಪ್ಪ ನಮ್ಮದನ್ನು ಬಿತ್ತುತ್ತಾ ರಾಗಿನ. ರೈತರ ಮಕ್ಕಳು ಅಂತ ಹೇಳ್ಕೊಳ್ಳೋದು ದೊಡ್ಡದಲ್ಲ, ಆ ಕೆಲಸ ಮಾಡಬೇಕು. ಆ ಕೆಲಸ ಮಾಡಿ ಆ ಯೋಗ್ಯತೆಗೆ ನಾವು ಅರ್ಹರು ಅನ್ನೋದನ್ನ ನಾವು ರೂಪಿಸ್ಕೋಬೇಕು. ಹಾಗೆ ಇದನ್ನು ನಾವು ತುಂಬ ಚಿಕ್ಕದ್ರಲ್ಲಿ ಮಾಡ್ತಾಯಿದ್ರಿ. ನಮ್ಮಮ್ಮ ಹೇಳ್ಕೊಡ್ತಾಯಿದ್ರು, ಆವಾಗ ನಾವು ಮಾಡ್ತಾಯಿದ್ರಿ. ಆದರೆ ಇವಾಗ ಬಿಡಬೇಕಂದ್ರೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ತೋರಿಸ್ಕೊಟ್ಮೇಲೆ ನಾನು ಬಿಟ್ಟೆ. ತುಂಬ ಚೆನ್ನಾಗಿ ಬಂತು. ಅವ್ರದ್ದು ಬಿಟ್ರಿ, ನಮ್ಮದು ಬಿಟ್ರಿ. ಹಾಗೆ ಎಲ್ಲ ಬಿಟ್ಟಿದ್ದಾಯಿತು. ನೋಡೋಣ ಹೇಗೆ ಬರುತ್ತೆ ಅಂತ. ಇವಾಗ ಮೊದಲು ಲೋಟ್ರಿ ಓಡಿಸಿದ್ರಿ, ಆಮೇಲೆ ಎಗ್ಗುಂಟೆ ಅಲ್ಬೆ ಅಂತ ಏನೇನೋ ಹೇಳ್ತಾರಲ್ವ, ಅದನ್ನೆಲ್ಲ ಮಾಡಿದ್ರಿ. ಪಾಪ ಎಲ್ಲರೂ ಬಂದು ಸುತ್ಕೊಂಡು ನಾವು ಅವ್ರದ್ದು ಮಾಡಿದ್ರಿ, ಅವ್ರು ನಮ್ದು ಮಾಡಿದ್ರಿ. ಈ ಥರ ಚಿಕ್ಕ ವಯಸ್ಸಿನಾಗ ಮಾಡ್ತಾಯಿದ್ದಾಗ ನಾವು ಬರೋಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಅಮ್ಮವರು ಎಳ್ಕೊಂಡು ಹೋಗ್ತಾಯಿದ್ರು, ಬಾಮ್ಮ ಇಲ್ಲಿ ಮಾಡೋರು ಯಾರು ಇಲ್ಲ, ನಾನು ಬಿಡ್ತೀನಿ, ತೋರಿಸ್ತೀನಿ ಬಾ ಅಂತ. ಆದರೆ ಏನೇ ಆಗಲಿ ಕಲಿತ್ರೆ ಮಹಾವಿದ್ಯೆ ಯಾವುದೂ ಅಲ್ಲ, ಕಲಿಬೇಕಷ್ಟೇ. ತುಂಬಾ ಖುಷಿ ಆಯಿತು ಬಿಡ್ತಾ ಇರೋದಕ್ಕೆ. ನಮ್ಮಮ್ಮ ಇದ್ದಿದ್ದರೆ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಎಲ್ಲೋ ಒಂದು ಕಡೆ ತುಂಬ ಎಲ್ಲೇ ಆಗಲಿ ಎಲ್ಲ ತವೂ ಅಷ್ಟೇ, ನಮ್ಮಮ್ಮ ಇದ್ದಿದ್ದರೆ ಆ ಜಾಗ ಒಂದು ಫುಲ್ಫಿಲ್ ಆಗ್ತಾಯಿತ್ತು ಅನ್ನೋದು ಒಂದು ನನ್ನ ಆಸೆ, ನನ್ನ ಒಂದು ನೋವು. ನಾನು ಇವಾಗ ರೈತರ ಮಗಳಾಗಿ ಇಷ್ಟು ಮಾತ್ರ ಮಾಡಿ ಯೋಗ್ಯಳು ಅಂತ, ಸ್ವಲ್ಪನಾದರೂ ಅರ್ಹಳು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಅದನ್ನೆಲ್ಲ ಬಿತ್ತಿದ್ದಾಯಿತು. ಟಿಫನ್ ಏನಾದರೂ ಮಾಡೋಣ ಅಂದ್ಬಿಟ್ಟು, ಜ್ಯೂಸ್ ಮಾಡೋಣ ಅಂದ್ಬಿಟ್ಟು, ದಾಳಿಂಬ್ರೆ ಹಣ್ಣಿತ್ತು, ಎಲ್ಲ ಕೊಳ್ತೋಗುತ್ತೆ ಅಂದ್ಬಿಟ್ಟು ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ಹಾಗೆಯೇ ಜ್ಯೂಸ್ ಮಾಡಿ ಕುಡ್ದಿದ್ದಾಯಿತು. ಟಿಫನ್ಗೆ ಮೆಂತ್ಯ ಸೊಪ್ಪಿತ್ತು, ಸ್ವಲ್ಪ ಮೆಂತ್ಯ ಬಾತ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿದೆ. ಮೆಂತ್ಯ ಬಾತ್ ಆಯಿತು, ಟಿಫನ್ ಮಾಡಿದ್ದಾಯಿತು. ಇಲ್ಲಿ ನಲ್ಲಿನಾಗ ನೀರು ಬಿಟ್ಟಿದ್ರು ಅಂದ್ಬಿಟ್ಟು ನಾನು ನೋಡಿದ್ರೆ ಕಪ್ಪು ಯಾವಾಗಲೂ ಬಂದು ಅಲ್ಲಿ ಸೇರ್ಕೊಳ್ಳೋದು, ಡ್ರಾಮಾ ಮಾಡ್ತಾಯಿದ್ರು. ಹೀಗೆ ಕಮೆಂಟ್ ಮಾಡಿ ಎರಡು ಬಂದು ಇವತ್ತಿನ ವಿಡಿಯೋ ಚೆನ್ನಾಗಿರುತ್ತೆ ನಮ್ಮ ನೈಟ್. ಆಮೇಲೆ ನೆಕ್ಸ್ಟ್ ಎಲ್ಲ